ಇದು ಗಿಬ್ಲಿ ಆರ್ಟ್ ಅಂತ ನಾವು ಈಗ ಇರೋ ಟ್ರೆಂಡ್ ಪ್ರಕಾರ ಮಾಡಿರೋ ಪೋಸ್ಟರ್ ಅಲ್ಲ. ಇದು ಆಕ್ಚುಲಿ ನಮ್ಮ ಸಿನಿಮಾ ಏನಂತ ಹೇಳಿದ್ರೆ ಇಷ್ಟ ತನಕ ಲೈಟರ್ ಬುದ್ಧ ಸಿನಿಮಾ ಫಿಲ್ಮ್ಸ್ ಏನ್ ಮಾಡಿದೆ ಅದರಲ್ಲಿ ಒಂದು ಮೊಟ್ಟೆ ಕಥೆ ಆಗಿರ್ಬೋದು, ಅದೆಲ್ಲ ಸಟಲ್ ಕಾಮಿಡಿಗಳು. ಆಮೇಲೆ ಗರುಡ ಗಮನ ಅದು ಬಂದು ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್. ಆದರೆ ಈ ಸಿನಿಮಾ ಮಾತ್ರ ಸಟಲ್ಗಿಂತ ಒಂದು ಸ್ಟೆಪ್ ಮೇಲೆ ಇದೆ, ಅಂದರೆ ಸ್ವಲ್ಪ ಎಕ್ಸಾಜುರೇಟೆಡ್ ಇದೆ. ಸೊ ನಮಗೆ ಪೋಸ್ಟರ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಇದ್ದ ಪಿಕ್ಚರ್ಸ್ಗಳನ್ನು ತೆಗೆದು ನಾವು ಪೋಸ್ಟರ್ ಮಾಡ್ಬೇಕಾದ್ರೆ ಯಾವುದು ನಮಗೆ ನಮ್ಮ ಟೀಮ್ಗೆ ಸಮಾಧಾನ ತರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ದು ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಕಾಮಿಕ್ ಆಗಿ ಬಿಹೇವ್ ಮಾಡುತ್ತೆ. ಅಂದರೆ ನೀವು ಮುಂಚೆ ಈ ಕಾಮಿಕ್ಸ್ ಓದಬೇಕಾದ್ರೆ ಅದರಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ ಅದೇ ರೀತಿ ಬಿಹೇವ್ ಮಾಡುತ್ತೆ ಸಿನಿಮಾದಲ್ಲಿ. ಸೊ ಅದಕ್ಕೋಸ್ಕರ ನಾವು ಆ ಕ್ಯಾರಿಕೇಚರಿಸ್ ಕ್ಯಾರೆಕ್ಟರ್ಗೋಸ್ಕರ ನಾವು ಬೇರೆ ಏನಾದ್ರು ಟ್ರೈ ಮಾಡಬೇಕಂತ ಹೊತ್ತಲ್ಲಿ ನಮ್ಮ ಡಿಸೈನ್ ಮಾಡೋರು ಕೈಕೂಳು ಸ್ಟುಡಿಯೋಸ್ ಅಂತ ಹೇಳಿ ಅವರು ಡಿಸೈನ್ ಮಾಡಿರೋದು. ಇವರು ಅವರಿಗೆ ಇದನ್ನು ಪಿಚ್ ಮಾಡ್ಬೇಕಾದ್ರೆ ಅವ್ರು ಕೊಟ್ಟಂತ ಐಡಿಯಾ ಇದು. ಸೊ ಇಟ್ ಇಸ್ ನಾಟ್ ಅ ಗಿಬ್ಲಿ ಆರ್ಟ್ ಮೇಜರ್ಲಿ. ಅದು ಕ್ಯಾರಿಕೇಚರ್ ಆಗಿರುವ ಎಲ್ಲ ಕ್ಯಾರೆಕ್ಟರ್ಗಳಿಗೆ ಒಂದು ಔಟ್ಲೈನ್ ಕೊಡಬೇಕಾಗಿತ್ತು, ಅದನ್ನು ಈ ರೀತಿ ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ನೋಡಿದ ನಂತರ ನಮಗೆ ನಮ್ಮ ಸಿನಿಮಾದ ಟೋನ್ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋ ಪರ್ಫೆಕ್ಟ್ ಪಿಕ್ಚರ್ ಸಿಕ್ಕಿದ್ದಕ್ಕೋಸ್ಕರ ಇದನ್ನು ನಾವು ಫೈನಲೈಸ್ ಮಾಡಿರೋದು. ಎಲ್ಲ ಊರಲ್ಲಿ ಒಂದು ರವಿ ಅಣ್ಣ ಇರ್ತಾರಂತ ನನ್ನ ನಂಬಿಕೆ. ನೀವು ನೋಡಿರ್ಬೋದು, ಎಲ್ಲರೂ ನೋಡಿರ್ತಾರೆ. ಅಂತ ಹೇಳಿದ್ರೆ ಒಂದು ಯಂಗ್ಸ್ಟರ್ಸ್ಗಳಿಗೆ ತುಂಬ ಇನ್ಸ್ಪೈರ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಅಂದರೆ ಅವರಿಗೆ ಅವನನ್ನು ಕಂಡ್ರೆ ನಂಜು ಇರುತ್ತೆ, ಒಂದು ಹಂತದಲ್ಲಿ ಖುಷಿನೂ ಇರುತ್ತೆ. ಅಂದರೆ ಒಬ್ಬ ಡ್ಯಾಶಿಂಗ್ ಆ ಏಜ್ ಮಿಡ್ ಏಜ್ ವ್ಯಕ್ತಿ, ಡ್ಯಾಶಿಂಗ್ ಡೇರಿಂಗ್ ಎಲ್ಲದಕ್ಕೂ ಮುನ್ನುಗ್ಗುವಂಥ ಕ್ಯಾರೆಕ್ಟರ್ ಅವನು. ಸೊ ಅವನು ಒಂದು ಕಾನ್ಫ್ಲಿಕ್ಟ್ಗೆ ಸಿಕ್ಕಿ ಬಿದ್ದಾಗ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಷ್ಟೇ. ಸುಮಾರು ಜನರದ್ದು ಮನೆ ಬಾಗಿಲು ಬಡ್ದಿದೆ, ಅದು ನಮ್ಮ ಮನೆ ಸಹ ಬಾಗಿಲು ಬಡ್ದಿದೆ. ಅದಕ್ಕೆ ಅದನ್ನ ಯಾರು ಮಾತಾಡಿರಲ್ಲ, ನಾನು ಮಾತ್ರ ಅದನ್ನ ಮಾತಾಡ್ತೀನಿ ಅಷ್ಟೇ.